V1 ತಳಿನ ಮರಗಡ್ಡಿ, ಇದು ಮರಗಡ್ಡಿ ಅಂತ ಮಾಡಿದ್ದಾರೆ ಈಗ. ಈ ಥರ ನಾವು ಮರಗಡ್ಡಿಲಿ ಬೆಳೆದಾಗ ಸೊಪ್ಪಿನ ಒಂದು ಇಳುವರಿನೂ ಸಹ ಚೆನ್ನಾಗಿರ್ತದೆ, ಜೊತೆಗೆ ಸದೃಢವಾದಂತಹ ಎಲೆ ಬರುತ್ತೆ. ಇದರಿಂದ ಸರ್ ಇದು V1 ವಿಕ್ಟ್ರಿ ಅಂತ, ವಿಕ್ಟ್ರಿ V1 ಅಂದ್ಬಿಟ್ಟು. ಎಷ್ಟು ವರ್ಷದ ಸಸಿ ಸರ್ ಇದು? ಇದು 2 ವರ್ಷದ ಸಸಿ. ಸಾಮಾನ್ಯವಾಗಿ ಪ್ರತಿ ಎಕರೆಗೆ 24,000 kgನ ಇದು ತೂಗುತ್ತೆ. ಇದರ ಸರಾಸರಿ ಇಳುವರಿ ಇರೋದು 1 ಎಕರೆಗೆ 24,000 kg. 1 ಎಕರೆಗೆ. ಅಂತರ ಸರ್ ಅಂತರ ಅಂತಂದರೆ ಈಗ ನಾವು ಡಿಪೆಂಡ್ ಅಲ್ಲ, ಇದು ಏನಾಗುತ್ತೆ ಅಂದರೆ ನಾವು ಹೇಗೆ ರೈತರುಗಳು ಬಳಸ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ. ಬಟ್ ಇದೇನಾಗುತ್ತೆ ಅಂತಂದರೆ ಈಗ 5-3-2 ಮಾಡಿದ್ರೆ 5,400 ಚಿಲ್ಲರೆ ಸಸಿಗಳು ಬರುತ್ತೆ. ಮತ್ತು ಈಗ ನೀವು 4-4ರಲ್ಲಿ ಮತ್ತು 5-5ರಲ್ಲಿ 6-6ರಲ್ಲಿ ಈ ಥರ ನಾವು ಇದನ್ನು ಸ್ಪೇಸಿಂಗ್ ಬೇಕಾದ್ರೆ ಇಟ್ಕೊಂಡು ಮಾಡ್ಬೋದು. ಬಟ್ ಏನು ಅಂತಂದರೆ ಮರಗಡ್ಡಿನೇ ನೀವು 10-10ರಲ್ಲಿ ಮಾಡ್ಕೊಂಡು ಹೋದರೆ 436 ಸಸಿಗಳು ಬರ್ತದೆ. 10-10ರಲ್ಲಿ ನೀವು ಅದನ್ನು ಮರಗಡ್ಡಿ ವಿಧಾನ ಅಂತ. ಬಟ್ 10-10ರಲ್ಲಿ ನೀವು ಮಾಡಿದಾಗ ಏನಾಯ್ತದೆ, ಡಿಫ್ರೆನ್ಸು ಸುಮಾರು 10-10 ಗ್ಯಾಪ್ ಇದ್ದಾಗ ಅದ್ರ ಕೆಳಗಡೆ ಬೇಕಾದ್ರೆ ಈಗ ನೀವು ಕಡಿಮೆ ಇರುವಂಥ ರೈತರು ಇರ್ತಾರೆ, ಏನು ಜಮೀನು ಹೆಚ್ಚಿಗೆ ಇರಲ್ಲ, ಅವ್ರಿಗೆ ರೇಷ್ಮೆ ಮಾಡಲಿಕ್ಕೆ ಆಸಕ್ತಿ ಇದೆ, ಅವರು ತಮ್ಮ ಜೀವನೋಪಾಯನ ಮಾಡಬೇಕು, ಜೊತೆಗೆ ಅದರಲ್ಲೇ ತಮ್ಮ ಒಂದು ಕೃಷಿ ಉತ್ಪನ್ನಗಳನ್ನು ಬೆಳ್ಕೋಬೇಕು ಅನ್ನೋದು ಇದಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂದರೆ ರೇಷ್ಮೆನೂ ಬೆಳಿಬೋದು, ಜೊತೆಗೆ ತಮ್ಮ ಒಂದು ಜೀವನೋಪಾಯಕ್ಕೆ ಬೇಕಾದಂತಹ ರಾಗಿ ಇಂಥವನ್ನು ಸಹ ಬೆಳ್ಕೋಬೋದು. ಇದ್ರ ಮಧ್ಯದಲ್ಲಿ ಬೇಕಾದ್ರೆ ರಾಗಿನೂ ಮಾಡ್ಬೋದು, ಅವರು ರಾಗಿ ಬೆಳೆಯೂ ಸಹ ಬೆಳ್ಕೋಬೋದು, ನೆಲಗಡಲೆಯನ್ನು ಬೆಳ್ಕೋಬೋದು ಮತ್ತು ಅಲಸಂದೆ ಬೆಳ್ಕೋಬೋದು. ಅವ್ರಿಗೆ ಬೇಕಾದಂತಹ ಕೆಲವು ತರಕಾರಿಗಳನ್ನು ಸಹ ಬೆಳ್ಕೋಬೋದು. ಬಟ್ ಏನು ವಿಚಾರ ಏನು ಅಂತಂದರೆ ಔಷಧಿ ಸಿಂಪಡಣೆ ಮಾಡಬಾರ್ದು. ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡ್ಕೋಬೋದು, ಬೇಕಾದರೆ ಬೇವಿನ ಎಣ್ಣೆ ಕೀಟನಾಶಕಕ್ಕೆ ಬೇವಿನ ಎಣ್ಣೆನ ಸ್ಪ್ರೇ ಮಾಡ್ಕೊಂಡ್ರೆ ಸೂಕ್ತ. ಇದು ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು ರಾಸಾಯನಿಕನ ಬಳಸಿದ ಮೇಲೆ ರೇಷ್ಮೆ ಹುಳುಗೆ ಈ ತೋಟಿಗೆ ನಾವು ರಾಸಾಯನಿಕ ಬಳಸಿದ್ರೆ ಕನಿಷ್ಠ ಈಗ ಒಂದೇನು ಇಂಟರ್ಪ್ರೇಟ್ ಅಂದ್ಬಿಟ್ಟು ಔಷಧಿ ಸಿಂಪಡಣೆ ರಾಸಾಯನಿಕ, ಅದನ್ನು ನಾವು ಸ್ಪ್ರೇ ಮಾಡಿದ್ರೆ 20 ದಿನದವರೆಗೆ ನಾವು ಸೊಪ್ಪನ್ನು ಕಟ್ ಮಾಡೋಂಗಿಲ್ಲ, ಹುಳು ಬಳಸೋಂಗಿಲ್ಲ, ಹುಳು ಸಾಕಾಣಿಕೆಗೆ ಬಳಸೋಂಗಿಲ್ಲ. 20 ದಿವಸ ಅದರ ಅವಧಿನ ಬಿಡಬೇಕಾಗಿ ಬರುತ್ತೆ. ಅದೇ ಒಂದು ಬೇವಿನ ಎಣ್ಣೆ ಆದರೆ ಒಂದು 7 ಡೇಸ್ ಆದರೆ ಸಾಕು, 5-7 ದಿವಸದಲ್ಲಿ ಬಳಸ್ಬೋದು ಬೇವಿನ ಎಣ್ಣೆಲಾದರೆ. ಬಟ್ ಬೇವಿನ ಎಣ್ಣೆಯಿಂದ ನಿಮಗೆ ಯಾವುದೇ ರೀತಿಯಂತಹ ನಮ್ಮ ಇತರೆ ಬೆಳೆಗಳಿಗೂ ಸಹ ತೊಂದರೆ ಆಗುವಂಥ ಚಾನ್ಸಸ್ ಇರೋಲ್ಲ. ಹಾಗಾಗಿ ಈ ಬೆಳೆನೂ ಸಹ ಅವರು ಮಾಡ್ಕೋಬೋದು, ಜೊತೆಗೆ ಹಿಪ್ಪಲಲ್ಲೇ ಸೊಪ್ಪಿನಿಂದ ಬರುವಂಥ ಇದರಿಂದ ಗೂಡನ್ನು ಬೆಳೆದು ಅವರ ಆರ್ಥಿಕ ಬದುಕನ್ನು ಸಹ ಕಟ್ಕೊಳ್ಳಲಿಕ್ಕೆ ಅವಕಾಶ ಇರ್ತದೆ. ಜೊತೆಗೆ ಬೇರೆ ರೀತಿಯ ಒಂದು ಏನು ನಾನು ಹೇಳಿದೆ ಮಿಶ್ರ ಬೇಸಾಯ ಮಾಡಿಕೊಂಡು ಜೊತೆಗೆ ತಮ್ಮ ರೈತರು ಜೀವನೋಪಾಯನ ಹರಿಲಿಕ್ಕೆ ತುಂಬ. ಸರ್ ಇದು ಗಿಡಗಳು ಸಸಿಗಳು ಸಿಗುತ್ತಾ ಇಲ್ಲ ಇದೇ ಸ್ಟಮ್ನ ಕಟ್ ಮಾಡಿ? ಸ್ಟಮ್ಮಲ್ಲೇ ಸಸಿ ಮಾಡೋದು, ಸ್ಟಮ್ಮನ್ನು ಕಟ್ ಮಾಡಿ ಇದು ಕನಿಷ್ಠ ಇದು ಬಿತ್ತನೆ ಕಟ್ಟಿದ್ರೆ ಸರ್ ಇದು ಏನಿದೆ ಅಂದರೆ ಅಲ್ಲ ಇದು ಕಣ್ಣು ಅನ್ನೋ ಲೆಕ್ಕಾಚಾರ ಏನಿಲ್ಲ. ಮೊದಲೆಲ್ಲ 2-3 ಹಿಂಗೆ ಆಯ್ಕೆ ಮಾಡ್ಕೊತಾಯಿದ್ರು, 2-3 ಕಣ್ಣಿದ್ರೆ ಸಾಕು. ಇದು ಏನು ಅಂದರೆ 6 ಮಂತು, ಕನಿಷ್ಠ 6 ಮಂತು 6 ತಿಂಗಳಾಗಿರ್ಬೇಕು ಕಡ್ಡಿ, ಬಿತ್ತನೆ ಕಡ್ಡಿಗೆ 6 ತಿಂಗಳಾಗಿರಬೇಕು. ಬೂದು ಬಣ್ಣದಿಂದ ಕೂಡಿರುವಂತಹ ಕಡ್ಡಿ ಆಗಿರ್ಬೇಕು. ಇದು ಏನಾಗುತ್ತೆ ಅಂದರೆ ಇದು ನಮ್ಮಲ್ಲೇ ಗೊತ್ತಾಗುತ್ತೆ. ಈ ಕಡ್ಡಿ ನೋಡ್ತಿದ್ದಂಗೆ ಒಂದು 6 ಮಂತ್ ಆಗಿದ್ರೆ ಅದು ಕಂಪ್ಲೀಟು ಗೊತ್ತಾಗೋಗುತ್ತೆ. ಆ 6 ಮಂತ್ ಆಗಿರೋ ಕಡ್ಡಿನ ಅತಿ ದಪ್ಪವಾದ ಕಡ್ಡಿ ಅಂತಲ್ಲ, ಒಂದು ಪೆನ್ಸಿಲ್ ಗಾತ್ರಕ್ಕಿಂತ ಒಂಚೂರು ಇದಾಗಿರೋಂಥ ಕಡ್ಡಿನ ಬಳಸ್ಕೊಂಡು ಅದನ್ನು ನಾಟಿ ಮಾಡೋದು ತೋರಿಸ್ಕೊಟ್ನಲ್ಲ ಅಲ್ಲಿ, ಆ ಥರ ನಾಟಿ ಮಾಡಿದಾಗ ಅದು ಇಂಚು ಅಂತಲ್ಲ, ಕಣ್ಣು ನಾವು ಹೇಳಿದ್ವಲ್ಲ, 1, 2, 3 ಕಣ್ಣಿದ್ರೆ ಸಾಕು. ಈಗ ಕಟ್ ಮಾಡ್ಕೋಬೇಕು. ಬಟ್ ಅದರ ಇದನ್ನು ಸಿಪ್ಪೆ ಒಡೆದ ರೀತಿ ನೀಟಾಗಿ ಕಟ್ ಮಾಡಬೇಕು. ಸಿಕ್ಕೆ ಚರಲ್ಲಿ ಕಟ್ ಮಾಡ್ಕೊಂಡು ಅದನ್ನು ನಾಟಿ ಮಾಡಬೇಕಾಗುತ್ತೆ. ಅದು ನಾಟಿ ಮಾಡಿದ್ಮೇಲೆ ಕನಿಷ್ಠ ಒಂದು 4 ತಿಂಗಳು, 3-4 ತಿಂಗಳು ಅದನ್ನು ಭೂಮಿಲೇ ಬಿಡಬೇಕು. ಪ್ಯಾಕೆಟ್ ಆದರೆ ಪ್ಯಾಕೆಟಿಂದ ಭೂಮಿ ನಾವು ಏನು ಬೆಡ್ ನರ್ಸರಿ ಮಾಡಿರ್ತೀವಿ ಕನಿಷ್ಠ 4 ತಿಂಗಳು ತುಂಬಿರಬೇಕು. ಅದು ರೂಟು ಚೆನ್ನಾಗಿ ಡೆವಲಪ್ ಆಗಿರಬೇಕು. ಆಮೇಲೆ ಅದನ್ನು ಕಿತ್ತು ನಾವು ಭೂಮಿಗೆ ಬೇರೆ ಕಡೆ ಎಲ್ಲಿ ನಾವು ವ್ಯವಸಾಯ ಮಾಡ್ತೀವಿ ಅಲ್ಲಿ ನೆಟ್ಕೊಂಡ್ಬಿಟ್ಟು ನಾಟಿ ಮಾಡಿಬಿಟ್ಟು ನಂತರ ವ್ಯವಸಾಯನ ಮುಂದುವರ್ಸ್ಕೊಂಡು ಹೋಗ್ಬೋದು.